ರೆಡಿ ಆಗಲಿಲ್ಲ, ನಾನು ಏನೇನು ಅಂದ್ಕೊಂಡಿದ್ದೆ ಹಾಗೆ ನಾನೇ ಮಾಡೋಕ್ಕಾಗಲಿಲ್ಲ. ಸೊ ನಾನು ಅಂದ್ಕೊಂಡಿದ್ದು ನಾನು ಮಾಡದೇ ಇರೋವಾಗ ಅದು ಸ್ಟ್ರೆಸ್. ಇವತ್ತು ಡಿಜಿಟಲ್ ವರ್ಲ್ಡಲ್ಲಿ ಚಿಕ್ಕ ಮಗುವಿನಿಂದ ಹಿಡಿದು ಈ ಸ್ಟ್ರೆಸ್ ಇದೆ. ಫೋನ್ ಕೊಟ್ಟರೆ ಸ್ಟ್ರೆಸ್, ಫೋನ್ ಕೊಡದೇ ಇದ್ದರೆ ಸ್ಟ್ರೆಸ್. ನಮಗೆ ಉಪವಾಸ ಮಾಡೋಕ್ಕೆ ಬಂದಿದೆ, ಆಹಾರದ ಉಪವಾಸ ಮಾಡಿದ್ದೀವಲ್ವಾ, ಫೋನಿನ ಉಪವಾಸ ಮಾಡೋಣ. ಅಭ್ಯಾಸ ಮಾಡಿ, ವಿಲ್ ಪವರ್. ಫೋನ್ ನಿಮ್ಮ ಹತ್ರನೇ ಇದೆ, ಆಮೇಲಾದರೂ ನೋಡ್ಕೋಬೋದು. ಎಂಥವ್ರಿಗಾದರೂ ಆಗಲಿ, ಕ್ರೂರಿ ಆದರೂ ಅವ್ರಿಗೆ ಮಕ್ಕಳನ್ನು ಕಂಡ್ರೆ ಇಷ್ಟ, ರಾಕ್ಷಸ ಮಕ್ಕಳನ್ನು ಕಂಡ್ರೆ ಇಷ್ಟ. ಆ ಮಕ್ಕಳಿರುವ ಫೋಟೋಗಳನ್ನು ಹಾಕ್ಕೊಳ್ಳಿ. ನಮ್ಮ ಹಿಂದಿನವರು ಅಪ್ಪ ಅಮ್ಮನ ಕಾಲು ಮುಟ್ಟಿ ನಮಸ್ಕಾರ ಮಾಡು ಅಂತಂದ್ರು, ಹಣೆ ಮುಟ್ಟಿ ನಮಸ್ಕಾರ ಮಾಡ್ಬೋದು, ಹಣೆಗೆ ಮುತ್ತು ಕೊಟ್ಟು ನಮಸ್ಕಾರ ಮಾಡಿ. ಸ್ಟ್ರೆಸ್ಸು ಹಿಂದಿನ ದಿನದ ಒಂದು ತಪ್ಪಿನಿಂದ, ಅಂದರೆ ಫೋನ್ ನೋಡಿದ ತಪ್ಪಿನಿಂದ ನೆಕ್ಸ್ಟ್ ಡೇ ಏಳಲಿಲ್ಲ, ಫಿಟ್ ಆಗಲಿಲ್ಲ, ರೆಡಿ ಆಗಲಿಲ್ಲ, ಪ್ರಿಪೇರ್ ಆಗಲಿಲ್ಲ, ಎಲ್ಲ ಪ್ಲ್ಯಾನ್ಸು ಫ್ಲಾಪ್ ಆಯಿತು. ಇದು ಪ್ರಾಬ್ಲಮ್. ಸ್ಟ್ರೆಸ್ ಅಂಡ್ ಪ್ರಾಬ್ಲಮ್, ಇಟ್ಸ್ ಎ ಚೈನ್ ಆಫ್ ಸ್ಟ್ರೆಸ್. ಯಾರ್ದು ಮಾಡಿದ್ದು? ನಾವೇ ಮಾಡ್ಕೊಳ್ಳೋದು. ಯಾವಾಗ ಸರಿ ಮಾಡೋದು? ಒಂದು ರೆಸಲ್ಯೂಷನ್ ಬೇಕು, ಅದಕ್ಕೆ ಒಂದು ಸ್ಟ್ರಾಂಗ್ ವಿಲ್ ಬೇಕು. ನಾನು ಫೋನನ್ನು ಇಷ್ಟೊತ್ತಾದ ಮೇಲೆ ದೂರ ಇಡ್ತೀನಿ, 10 ಗಂಟೆ 11 ಗಂಟೆ ಮಲಗುವವರೆಗೆ ಇಟ್ಸ್ ಓಕೆ. ಮಧ್ಯದಲ್ಲಿ ಎಚ್ಚರ ಆದಾಗ ಇದನ್ನು ನೋಡೋ ಹಾಗಿಲ್ಲ. ಸೊ ಅದೊಂದು ಸ್ಟ್ರಾಂಗ್ ವಿಲ್, ಒಂದೇ ಒಂದು ವಿಲ್ ಪವರ್ ಡೆವಲಪ್ ಮಾಡಿಕೊಂಡ್ರೆ ನೆಕ್ಸ್ಟ್ ಡೇ ಚೈನ್ ಆಫ್ ಸ್ಟ್ರೆಸ್ ಇದೆಯಲ್ಲ ಅದಿರಲ್ಲ, ಬ್ರೇಕ್ ಆಗುತ್ತೆ. ಅಂದರೆ ತಯಾರಾಗ್ತೀವಿ. ಈಗ ನಾನು ಯೋಗ ಮಾಡ್ತಾ ಇದ್ದೆ, ಫಿಸಿಕಲಿ ತಯಾರಾಗ್ತಾ ಇದ್ದೆ, ಮೆಂಟಲಿ ತಯಾರಾಗ್ತಾ ಇದ್ದೆ, ಎನರ್ಜೀಸಲ್ಲಿ ತಯಾರಾಗ್ತಾ ಇದ್ದೆ. ರಾತ್ರಿ ಮಲಗೋದು ಲೇಟ್ ಆಯಿತು, ಮಧ್ಯದಲ್ಲಿ ಎಚ್ಚರ ಆಯಿತು, ಮಧ್ಯದಲ್ಲಿ ಫೋನ್ ನೋಡ್ಕೊಂಡಿದ್ದೆ, ಬೆಳಗ್ಗೆ ಎಚ್ಚರ ಆಗಲಿಲ್ಲ, ಫಿಟ್ ಆಗಲಿಲ್ಲ, ರೆಡಿ ಆಗಲಿಲ್ಲ, ನಾನು ಏನೇನು ಅಂದ್ಕೊಂಡಿದ್ದೆ ಹಾಗೆ ನಾನೇ ಮಾಡೋಕ್ಕಾಗಲಿಲ್ಲ. ಸೊ ನಾನು ಅಂದ್ಕೊಂಡಿದ್ದು ನಾನು ಮಾಡದೇ ಇರೋವಾಗ ಅದು ಸ್ಟ್ರೆಸ್. ಮ್ಯಾನೇಜ್ಮೆಂಟ್ ಹೇಗೆ? ಒಂದು ಸ್ಟ್ರಾಂಗ್ ವಿಲ್, ನಾನು ಫೋನನ್ನು ತುಂಬ ದೂರದಲ್ಲಿಟ್ಟು ಮಲಗ್ತೀನಿ, ಎಮರ್ಜೆನ್ಸಿಗೆ ಬೇಕಷ್ಟೆ. ಇಲ್ಲದೇ ಇದ್ದರೆ ಫೋನಿನ ಅವಶ್ಯಕತೆ ರಾತ್ರಿ ಹೊತ್ತೇನಿದೆ? ರೇರ್ ಆಫ್ ದ ರೇರೆಸ್ಟ್ ಕೇಸಸ್ ಯಾವುದಾದ್ರೂ ಒಂದು ಮೆಸೇಜ್ ಬರೋದು. ಒಳ್ಳೆ ಮೆಸೇಜ್ ಅಂತೂ ಅಷ್ಟೊತ್ತಿನಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ, ಏನಿದ್ರು ನೆಗೆಟಿವ್ ಮೆಸೇಜಸ್ಸೇ ಬರಬೇಕು. ಅಷ್ಟೊತ್ತಿನಲ್ಲಿ ಅನ್ಲೆಸ್ ವೆರಿ ನಿಯರೆಸ್ಟ್ ಅಂತಂದ್ರೆ, ಇಲ್ಲದೆ ಅವ್ರು ಯಾರೋ ತುಂಬ ಎಮರ್ಜೆನ್ಸಿ ಇದ್ರೆ ಫೋನ್ ಮಾಡೇ ಮಾಡ್ತಾರೆ, ಅರ್ಥ ಆಗತ್ತೆ. ಹಾಗೆ ಒಂದಿನ ಯಾವತ್ತೋ ಪ್ರಿಪೇರ್ ಆದರೆ ಪರವಾಗಿಲ್ಲ. ಸೊ ಫಸ್ಟ್ ಟೆಕ್ನಿಕ್ ಈಸ್ ಕೀಪ್ ದ ಫೋನ್ ಔಟ್ಸೈಡ್. ಎಲ್ಲರಿಗೂ ಇದು. ಇವತ್ತು ಡಿಜಿಟಲ್ ವರ್ಲ್ಡಲ್ಲಿ ಚಿಕ್ಕ ಮಗುವಿನಿಂದ ಹಿಡಿದು ಈ ಸ್ಟ್ರೆಸ್ ಇದೆ. ಫೋನ್ ಕೊಟ್ಟರೆ ಸ್ಟ್ರೆಸ್, ಫೋನ್ ಕೊಡದೇ ಇದ್ದರೆ ಸ್ಟ್ರೆಸ್. ನೋಡ್ತಾ ಇದ್ದೀವಿ ನಾವು, ನಮ್ಮ ಕಣ್ಣುಗಳು ಇಷ್ಟಗಲ ಇದೆ, 4-6 ಇಂಚ್ ಇದ್ದರೆ ಆ 6 ಇಂಚು 3 ಇಂಚ್ ಒಳಗಡೆ ಸೆಟ್ಲ್ ಆಗ್ತಾ ಇದೆ. ಸೊ ಸ್ಕ್ವಿಂಟ್ ಐಸ್ ಆಗುತ್ತೆ, ಕಣ್ಣುಗಳು ಎಳೀತಕ್ಕೆ ಶುರು ಆಗುತ್ತೆ. ಸೊ ನಿದ್ದೆ ಬಂದಿಲ್ಲ, ಆಲ್ಟರ್ನೇಟ್ ಫೋನ್ ನೋಡೋಕ್ಕಿಂತ ತುಪ್ಪ ಹಚ್ಚಿ ಮಲ್ಕೊಳ್ಳಿ. ತುಪ್ಪ ಹಚ್ಚಿ ಕಣ್ಣಿನ ರೆಪ್ಪೆ ಮೇಲೆ ತುಪ್ಪ ಹಚ್ಚಿದ್ರೆ ಸಾಕು. ಒಂದು ಸ್ವಲ್ಪ, ಒಂದು 1/4 ಸ್ಪೂನ್ ತುಪ್ಪ 2 ರೆಪ್ಪೆ ಮೇಲೆ ಹಚ್ಚಿದ್ರೆ ಎಳೆದು ಬಿಡುತ್ತೆ ನಿದ್ದೆ. ಹರಳೆಣ್ಣೆ ಹಚ್ಚಿ ಮಲ್ಕೊಳ್ಳಿ. ಹಾಗೂ ಏನಾದರೂ ಬೇಕಾದರೆ ಒಂದೇ ಒಂದು ಪೇಜ್ ಓದಿ, ಯಾವುದಾದ್ರೂ 1 ಪೇಜ್ ಓದುವಷ್ಟರೊಳಗೆ ಇಂಟ್ರೆಸ್ಟಿಂಗ್ ಇದ್ದರೆ ನಿದ್ದೆ ಹೋಗುತ್ತೆ, ಇಂಟ್ರೆಸ್ಟ್ ಬರುತ್ತೆ. ಅಷ್ಟೊತ್ತಿನಲ್ಲಿ ಇಂಟ್ರೆಸ್ಟ್ ಅವಶ್ಯಕತೆ ಇಲ್ಲ, ಇಂಟ್ರೆಸ್ಟ್ ಬರದೇ ಇರುವ ಕೆಲಸ ಮಾಡಿ, ನಿದ್ದೆ ಬರುತ್ತೆ. ಸೊ ಸ್ಟ್ರೆಸ್ಸು ಇದೆ, ಸ್ಟ್ರೆಸ್ ನಿದ್ದೆ ಬಂದಿಲ್ಲ ಅನ್ನುವ ಸ್ಟ್ರೆಸ್ ಇದೆ, ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಇನ್ನೊಂದು ಟೆಕ್ನಿಕ್, ನಾನು ಹುಡುಕೊಂಡಂಥ ಟೆಕ್ನಿಕ್. ಯಾವ ಕಾರಣಕ್ಕೂ ಕಣ್ಣು ಬಿಡಲ್ಲ. 20 ನಿಮಿಷ 30 ನಿಮಿಷ ಕಣ್ಣು ಬಿಡಲ್ಲ ಅಂದರೆ ಅದೊಂದು ವಿಲ್ ಪವರ್ ಬೇಕು. ಕಣ್ಣು ಮುಚ್ಚಿದ್ರೆ 30ನೇ ನಿಮಿಷ ಆದಮೇಲೆ ಅದು ನಿದ್ದೆ ಬರುತ್ತೆ. ಒಂದು 4-5 ದಿನ ಇದು ಅಭ್ಯಾಸ ಆಗಿಬಿಟ್ರೆ ಮಲಗಿದ 2 ನಿಮಿಷದಲ್ಲಿ ನಿದ್ದೆ ಬರುತ್ತೆ. ಈ ಅಭ್ಯಾಸ ನಮಗಿಲ್ಲ. 30 ನಿಮಿಷ ಕಣ್ಣು ಮುಚ್ಚಿ ಎಚ್ಚರ ಇದ್ದೀವಿ, ಕಣ್ಣು ಮುಚ್ಚಿರೋ ಅಭ್ಯಾಸ ಇಲ್ಲ. ಅದಕ್ಕೆ ಕಂಪ್ಲೇಂಟ್ ಮಾಡ್ತೀವಿ, ನಂಗೆ ಸ್ಟ್ರೆಸ್ ನಿದ್ದೆ ಬರ್ತಿಲ್ಲ, ಸ್ಟ್ರೆಸ್ ಕರೆಕ್ಟ್, ನಿದ್ದೆ ಬಂದಿಲ್ಲ, ಕಣ್ಣು ಮುಚ್ಚಕ್ಕೇನಂತೆ. ಸೊ ಮುಚ್ಚಿದ್ರೆ ನಿದ್ದೆ ಬರಲೇಬೇಕು. ಬೆಳಕಿದ್ದಾಗ ನಿದ್ದೆ ಬರಲ್ಲ, ಕಣ್ಣು ಮುಚ್ಚಿದಾಗ ನಿದ್ದೆ ಬಂದೇ ಬರುತ್ತೆ. ಸೊ ನಾನು ಹುಡುಕೊಂಡಂಥ ಕೆಲವು ಟೆಕ್ನಿಕ್, ನನಗೂ ನಿದ್ದೆ ಬರ್ತಾ ಇರಲಿಲ್ಲ, ಆದರೆ ಹುಡುಕೋತಾ ಇದ್ದೆ. ನನಗೆ ನೆಕ್ಸ್ಟ್ ಡೇಯ ಸ್ಟ್ರೆಸ್ಸು, ನೆಕ್ಸ್ಟ್ ಡೇಯ ರಿಪರ್ಕಷನ್ಸ್ ತುಂಬ ಹೈ ಅನಿಸು. ಸೊ ಮೊದಲನೇದು ಹೀಗೆ ಫೋನನ್ನು ದೂರ ಇಡೋದು. ಬೆಳಗಿನ ಫಸ್ಟ್ 1 hour ಅನ್ಲೆಸ್ ನಿಮ್ಮ ಟೈಮ್ ನೋಡ್ಕೊಳ್ಳೋದು, ಅಲಾರಾಮ್ ನೋಡೋದು ಬಿಟ್ಟರೆ ಫೋನನ್ನು ಮುಟ್ಲೇಬೇಡಿ. ನಮಗೆ ಉಪವಾಸ ಮಾಡೋಕ್ಕೆ ಬಂದಿದೆ, ಆಹಾರದ ಉಪವಾಸ ಮಾಡಿದ್ದೀವಲ್ವಾ, ಫೋನಿನ ಉಪವಾಸ ಮಾಡೋಣ. ಅಭ್ಯಾಸ ಮಾಡಿ, ವಿಲ್ ಪವರ್.
ಫೋನ್ ನಿಮ್ಮ ಹತ್ರನೇ ಇದೆ, ಆಮೇಲಾದರೂ ನೋಡ್ಕೋಬೋದು. ಸೊ ಫೋನ್ ಒಳಗೆ ಕಣ್ಣು ಹೋದ ತಕ್ಷಣವೇ ಅರ್ಧ ಗಂಟೆ ಜಾಮ್ ಆಗಬಾರ್ದು. ಒಂದು ಮೆಸೇಜು ಒಂದು 25-30 ಮೆಸೇಜ್ಗೆ ಕಂಟಿನ್ಯೂಟಿ ಆಗಬಾರ್ದು. ಒಂದು ಮೆಸೇಜ್ ಅಷ್ಟೇ, ಬೈ ಫಾರ್ ನೌ ಅಂತ ಹೇಳಿಬಿಟ್ಟು ಆಮೇಲೆ ನೀವು ಬೇರೆ ಕೆಲಸಗಳು ನೀವು ಮಾಡ್ಕೋಬೋದು. ರೈಟ್ ಅಲ್ವಾ? ಆ ಡಿಸ್ಕನೆಕ್ಟ್ ಮಾಡುವ ಧೈರ್ಯ ಬೇಕು. ಆಮೇಲೆ ಕನೆಕ್ಟ್ ಆಗ್ತೀನಿ, ಪರವಾಗಿಲ್ಲ. ಆದರೆ ಈಗ ನನಗೆ ಫೋನ್ ಬೇಕಾಗಿಲ್ಲ, ನನಗೆ ಈಗ ಯಾವ ಕನ್ವರ್ಸೇಷನು ಬೇಕಾಗಿಲ್ಲ, ನಂಗೆ ಬೇರೆ ಕೆಲಸಗಳಿದೆ. ಸೊ ಲೆವೆಲ್ 2 ನಮಗೆ ಪ್ಲ್ಯಾನಿಂಗ್ ಇಲ್ಲ. ಸುಮ್ಮನೆ ಏನೋ ಒಂದು ಅಂದಾಜಲ್ಲಿ ಬೆಳಗ್ಗೆ ಎದ್ದು ಸ್ನಾನದ ಮನೆಗೆ ಹೋದ್ವಿ, ನೀರು ಬರ್ತಾ ಇಲ್ಲ, ಬಿಸಿನೀರಿಲ್ಲ, ಬ್ರಷ್ ಇಟ್ಟಿದ್ದ ಜಾಗದಲ್ಲಿ ಇಲ್ಲ, ಏನೇನೋ ಸೀಕ್ವೆನ್ಸ್, ಎಲ್ಲ ಸಣ್ಣ ಸಣ್ಣ ಸ್ಟ್ರೆಸ್ಗಳೇ. ಐ ಥಿಂಕ್ ನೀವು ಹೇಳ್ತಾ ಇದ್ರೆ ಎವ್ರಿಬಡಿ ಕ್ಯಾನ್ ರಿಲೇಟ್. ಎಲ್ಲರೂ ಮನೆಯಲ್ಲಿ ಮನೆ ಕಥೆ ಇದು. ಬ್ರಷ್ ಇಟ್ಟಿದ್ದೀವಿ, ಇಲ್ಲ, ಇಟ್ಟಿದ್ದ ಜಾಗದಲ್ಲಿ ವಸ್ತು ಇಲ್ಲ. ಎಷ್ಟೋ ಸಲ ಒಳಗೋಗ್ಬಿಡ್ತೀವಿ, ಟವಲ್ ತಗೊಂಡೋಗಿರಲ್ಲ. ಬೇಕಾದಷ್ಟು ಈ ಥರ ಆಗ್ತಾ ಇರುತ್ತೆ. ಒಂಚೂರು ಹೋಗಬೇಕಾದ್ರೆ ಆರಾಮದಲ್ಲಿ ಹೋದರೆ ಆಯಿತು. ನಂಬರ್ 1 ನಾ ಮ್ಯಾನೇಜ್ಮೆಂಟ್ ಹೇಳ್ತಾ ಇದ್ದೀನಿ. ಇನ್ನೊಂದು, ಹಾಸಿಗೆಯಿಂದ ಎದ್ದ ತಕ್ಷಣವೇ ಸಾಧ್ಯ ಆದರೆ ಎಚ್ಚರ ಆಗೋಕ್ಕೂ ಕಣ್ಬಿಡೋಕ್ಕೂ 5 ನಿಮಿಷದ ಗ್ಯಾಪ್ ಕೊಡಿ. ಎಚ್ಚರ ಆಗಿದೆ, ಕಣ್ಬಿಡಬೇಕು ಅಂತ ಏನಿಲ್ಲ. ಸೊ ಎಚ್ಚರ ಆದಮೇಲೆ ಕಣ್ಬಿಡದೆ 5 ನಿಮಿಷ ಇದ್ದರೆ ಇಡೀ ದಿನ ಪ್ಲಾನ್ ಆಗಿಬಿಡುತ್ತೆ. ಓಕೆ, ವಾಟ್ ಶುಡ್ ಟಿಪಿಕಲಿ ಏನು ಮಾಡಬೇಕು 5 ಏನು ನಿಮಿಷದ ಬೇಡಿ, ಗ್ಯಾಪಲ್ಲಿ? ಆರಾಮಾಗಿರಿ. ಅಲ್ಲ, ಇಡೀ ದಿನ ಪ್ಲಾನ್ ಮಾಡಬೇಕಾ? ಹೋಗ್ಲಿ, ಏನಾರ ಥಾಟ್ಸ್ ಬರಬೇಕಾ? ನೀವೇನು ಮಾಡಬೇಡಿ, ಅದ್ರ ಪಾಡಿಗೆ ಅದು ರೀಸೆಟ್ ಆಗುತ್ತೆ. ಇಡೀ ದಿನ ರೀಸೆಟ್ ಆಗುತ್ತೆ. ನನಗೆ ಇದು ಯೋಗದ ಅನುಭವ. ಅದಷ್ಟು ಕತೆ ಪ್ಲಾನ್ ಹಾಕೊಂಡ್ಬಿಡುತ್ತೆ. ಏನಾಗಿದೆ, ಸ್ಟ್ರೆಸ್ ಎಲ್ಲಿಂದ ಬಿಲ್ಡಪ್ ಆಯಿತು, ಚೂರು ನೋಡಿದ್ವಿ, ಬೆಳಕಾಗೋಗಿದೆ, ಗಾಬರಿಯಿಂದ ಎದ್ವಿ, ಓ ಲೇಟ್ ಆಗ್ಬಿಟ್ಟಿದೆ ಅಲ್ವಾ? ಭಯ. ಎಷ್ಟೊತ್ತಾದರೂ ಆಗಿರಲಿ, ನಾನು ಆರಾಮಾಗೆ ಹೇಳೋದು. ಸೊ ಹೇಳುವ ಬಗೆ ಇದೆಯಲ್ಲ, ಆರಾಮಾಗಿ ಹೇಳ್ಬೇಕು. ಅದಕ್ಕೆ ನಮ್ಮಲ್ಲಿ ಹಿಂದಿನಲ್ಲಿ ಒಂದು ಸಣ್ಣ ಟೆಕ್ನಿಕ್ ಇಟ್ಕೊಟ್ಟಿದ್ರು, ಕೈ ಉಜ್ಜಿ ಕಣ್ಮೇಲೆ ಇಟ್ಕೊಳ್ಳಿ, ಶ್ಲೋಕ ಹೇಳಿ. ಅಂದರೆ ಈ ಆಕ್ಟಿವಿಟಿ ಮಾಡಿ, ಎಷ್ಟಾದರೂ ಟೈಮ್ ಆಗಿರಲಿ, ಇನ್ನೊಂದು ನಿಮಿಷ 2 ನಿಮಿಷದಲ್ಲಿ ಏನೂ ಪ್ರಪಂಚ ಏನು ಬಿದ್ದೋಗಲ್ಲ. ಸೊ ಡೂ ಇಟ್. ವ್ಯಾಕ್ಸಿಂಗ್ ಆಗಿರುತ್ತೆ ಕಣ್ಣು, ರಾತ್ರಿ ಎಲ್ಲ ಮಲಗಿ ಶಾಖ ಕೊಟ್ಟು ಕಣ್ಣು ರೆಪ್ಪೆ ಮೇಲೆ ಸುಮ್ಮನೆ ಹಿಂಗೆ ಇಟ್ಟರೆ ಸಾಕು, ಬಿಡುತ್ತೆ. ಈ ಪ್ರೋಸೆಸ್ ಏನಾಗುತ್ತೆ, ನಿಮ್ಗೊಂದು 2 ನಿಮಿಷ ಟೈಮ್ ಸಿಗುತ್ತೆ. ಆ 2 ನಿಮಿಷ ಟೈಮ್ ಈಸ್ ಯುವರ್ ಸ್ಟ್ರೆಸ್ ಬಸ್ಟರ್. ಸ್ಟ್ರೆಸ್ಸನ್ನು ರಿಲೀವ್ ಮಾಡುತ್ತೆ. ಸ್ಟ್ರೆಸ್ ಯಾವುದು? ಅಲಾರಮ್ ಹೊಡ್ಕೋತಾ ಇದೆ. ಈಗ ನನಗೆ ಎಚ್ಚರ ಆಯಿತು, ಆರಾಮದಲ್ಲಿ ಓಕೆ, ಅಲಾರಮ್ ಹೊಡಿತಾ ಇದೆ, ಎಚ್ಚರ ಆಯಿತು. ನೆಕ್ಸ್ಟ್ ಏನು? ಎದ್ದೇಳಬೇಕು. ಎದ್ದೇಳಬೇಕಾದ್ರೆ ಗಾಬರಿ ಯಾಕೆ? ಆರಾಮಾಗಿ ಎದ್ದೇಳಿ. ಕಾಲು ಕೆಳಗಡೆ ಇಡಬೇಕಾದ್ರೂ ಕೂಡ ನಮ್ಮಲ್ಲಿ ಒಂದು ಶ್ಲೋಕ ಹೇಳೋರು, ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ಅಂದರೆ ಅಷ್ಟು ಪೇಷನ್ಸ್ ಇರ್ತಾ ಇತ್ತು. ಕಾಲು ಪಾದ ನೆಲದ ಮೇಲೆ ಇಡಬೇಕಾದ್ರೆ ಆ ಭೂಮಿಗೆ ನಮಸ್ಕಾರವನ್ನು ಮಾಡೋರು. ಒಂದು, ಭೂಮಿಗೂ ನಮಗಿರೋ ಬಾಂಧವ್ಯ. 2ನೇದು, ಆ ಟೈಮ್ ಸಿಗುತ್ತೆ. ಇನ್ನೊಂದು ನಿಮಿಷ ಟೈಮ್ ಸಿಗುತ್ತೆ. ನಮಗೆ ಗೊತ್ತಿಲ್ಲದೆ ಆ ಸ್ಪೇಸಿಂಗ್ ಆಗ್ತಾ ಹೋಗುತ್ತೆ. ಆರಾಮದಲ್ಲಿ ಎದ್ದು ಹೋಗ್ತೀವಿ, ಆರಾಮದಲ್ಲಿ ವಾಶ್ರೂಮ್ಗೆ ಹೋಗ್ಬೇಕಾದ್ರೂ ಆರಾಮದಲ್ಲಿ ಹೋಗ್ತೀವಿ. ಗಾಬರಿಯಿಂದ ಹಲ್ಲುಜ್ಜಲ್ಲ. ಇದು ನಾನು ಅಭ್ಯಾಸ ಮಾಡ್ಕೊಂಡು ಬಂದಿರೋದು. ಈಗ ನಂಗೆ ಹಲ್ಲುಜ್ಜಬೇಕು ಅನ್ಸಿದ್ರೆ ಅದೊಂದು ಮೆಡಿಟೇಷನ್ ರೀತಿ ತಗೋತೀನಿ. ಆರಾಮದಲ್ಲಿ 3-4 ನಿಮಿಷ ಆಗ್ಬೇಕು, ಏನು ಅರ್ಜೆಂಟು ಅಂತ. ಈ 3-4 ನಿಮಿಷ ನನ್ನ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೋತೀನಿ. ಗೊತ್ತು ನಾನು ಹಲ್ಲುಜ್ಜಬೇಕು ಅಂತ. ನೀವು ಎಷ್ಟೇ ಫಾಸ್ಟಾಗಿ ಹೋಗ್ಬೇಕಾದ್ರೂ ಹಲ್ಲಿ ಯಾಕೆ ಫಾಸ್ಟಾಗಿ ಉಜ್ಜಬೇಕು? ಅದು ಉಜ್ಜಲೇಬೇಕು. ನನ್ನ ಫ್ರೆಂಡ್ ಸುಮ್ಮನೆ ಒಂದು ಹೇಳೋರು, ನೀವು ಎಷ್ಟೇ ಆತರ ಪಟ್ಟರು ಕಡೆ ಹೋಗಿ ಬರೋದು ಕಡೆಗೇನೆ ಅಂತ. ಟ್ರೈನ್ ಬಂದಾಗ ಅಲ್ವಾ? ಹಾಗಾಗಿ ಆರಾಮದಲ್ಲಿರಿ. ಸೊ ಎಲ್ಲೆಲ್ಲಿ ಬೆಳಗ್ಗಿನ ಆಕ್ಟಿವಿಟೀಸ್ ಆಗತ್ತೆ, ಪರ್ಟಿಕ್ಯುಲರ್ಲಿ 1 hour ಟ್ರೈ ಟು ಬಿ ಪ್ಲೆಸೆಂಟ್. ಇನ್ನೂ ಒಂದು ಟೆಕ್ನಿಕ್, ನಮಗೆ ಮಕ್ಕಳನ್ನು ಕಂಡ್ರೆ ತುಂಬ ಇಷ್ಟ. ಎಂಥವ್ರಿಗಾದರೂ ಆಗಲಿ, ಕ್ರೂರಿ ಆದರೂ ಅವ್ರಿಗೆ ಮಕ್ಕಳನ್ನು ಕಂಡ್ರೆ ಇಷ್ಟ. ರಾಕ್ಷಸ ಮಕ್ಕಳನ್ನು ಕಂಡ್ರೆ ಇಷ್ಟ. ಹೌದು. ಆ ಮಕ್ಕಳಿರುವ ಫೋಟೋಗಳನ್ನು ಹಾಕ್ಕೊಳ್ಳಿ. ಚಿಕ್ಕ ಚಿಕ್ಕ ಮಕ್ಕಳಿರುವ ಬೇಕಾದಷ್ಟು ವಿಧವಾದ ಫೋಟೋಗಳನ್ನು, ಯಾವುದಾದ್ರೂ ಫೋಟೋ ಹಾಕ್ಕೊಂಡಿರ್ತೀವಿ, ಹಾಕ್ಕೊಳ್ಳಿ. ಮಕ್ಕಳೇ ಇದ್ದರೆ ಮುದ್ದಾಡಿ. ಬೆಳಗಿನ ಮುದ್ದಾಟ, ಬೆಳಗಿನ ಆ ಬಾಂಧವ್ಯ ತುಂಬ ಪ್ಲೆಸೆಂಟ್ ಮೂಡ್ ತಂದುಬಿಡುತ್ತೆ. ಸ್ಪೌಸಸ್, ಗಂಡ ಹೆಂಡತಿ ಹಗ್ ಮಾಡೇ ದಿನ ಶುರು ಮಾಡಿ ಅಂತ.
ನಾನು ಇದನ್ನು ಹಗ್ ಮೈ ಪೇರೆಂಟ್ ಇದ್ದಂಗೆ ಹಗ್ ಮೈ ವೈಫ್ ಅಂತ, ಹಗ್ ಮೈ ಹಸ್ಬೆಂಡ್ ಅಂತ. ಇದು ವಲ್ಗರ್ ಅಲ್ಲ. ಆ ಬಾಂಧವ್ಯ ಇಡೀ ದಿನ ತುಂಬ ಚೆನ್ನಾಗಿರುತ್ತೆ. ಯಾರನ್ನೂ ಹಗ್ ಮಾಡ್ತಾ ಇಲ್ಲ, ಇಲ್ಲೀಗಲ್ ಅಲ್ಲ, ಇಮ್ಮಾರಲ್ ಅಲ್ಲ, ಏನೂ ಅಲ್ಲ. ನಮ್ಮ ಮನೆಯವರು, ಹೌದು, ನಮ್ಮ ಮಕ್ಕಳು, ನಮ್ಮ ಪೇರೆಂಟ್ಸ್, ಇವ್ರ ಜೊತೆ ಒಂದು ಸ್ಪರ್ಶದ ಅನುಭವ ಬೇಕು. ಆ ಸ್ಪರ್ಶ ಆಗ್ತಾ ಇದ್ದಂಗೆ ಒಂದು ಎನರ್ಜಿ ಪಾಸ್ ಆಗುತ್ತೆ, ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ. ಹಿಂದಿನ ದಿನದ ಬೇಕಾದಷ್ಟು ತಪ್ಪುಗಳನ್ನು ಕ್ಷಮಿಸುವಷ್ಟು ಪ್ಲೆಸೆಂಟ್ನೆಸ್ಸು ಮನಸ್ಸಲ್ಲಿರುತ್ತೆ. ಹಿಂದೆ 10 ತಪ್ಪುಗಳಾಗ್ಬಿಟ್ಟಿದೆ, ಹಿಂದಿನ ದಿನ ಡಿಸ್ಟರ್ಬ್ ಆಗಿಬಿಟ್ಟಿದ್ದೀವಿ. ಬೆಳಗ್ಗೆಯಿಂದ ಸಂಜೆವರೆಗೂ ಕಂಡುಬಿಟ್ಟಾಗೆಲ್ಲ ಸ್ಟ್ರೆಸ್ಸೇ. ಅಂತಹ ಸ್ಟ್ರೆಸ್ಸನ್ನು ಒಂದು ಹಗ್ ಸರಿ ಮಾಡಿಬಿಡುತ್ತೆ. ಹಾಗಾಗಿ ಆ ಇಡೀ ಮನೆ ಒಂದಾಗಬೇಕು ಅಂತಂದರೆ ಆ ಸ್ಪರ್ಶ ಆಗಬೇಕು. ಆ ಸ್ಪರ್ಶನೇ ಹಗ್, ತಪ್ಪಿಲ್ಲ. ನಮ್ಮ ಹಿಂದಿನವರು ಅಪ್ಪ ಅಮ್ಮನ ಕಾಲು ಮುಟ್ಟಿ ನಮಸ್ಕಾರ ಮಾಡು ಅಂತಂದ್ರು, ಹಣೆ ಮುಟ್ಟಿ ನಮಸ್ಕಾರ ಮಾಡ್ಬೋದು, ಹಣೆಗೆ ಮುತ್ತು ಕೊಟ್ಟು ನಮಸ್ಕಾರ ಮಾಡ್ಬೋದು. ಅಂದರೆ ಇದೆಲ್ಲವೂ ಸ್ಟ್ರೆಸ್ ಬಸ್ಟರ್ಸ್. ಇದಾಗ್ತಾ ಇದ್ದಂಗೆ ವ್ಯಕ್ತಿಗಳಲ್ಲಿ, ರಿಸೀವರಲ್ಲಿ, ಗೀವರಲ್ಲಿ ಒಂದು ಅದ್ಭುತವಾದ ಭಾವನೆ ಶುರು ಆಗುತ್ತೆ, ಒಂದು ಪಾಸಿಟಿವ್ನೆಸ್ ಶುರು ಆಗುತ್ತೆ, ಕ್ಷಮಿಸುವಷ್ಟು ಭಾವ ಶುರು ಆಗುತ್ತೆ. ದ ಅದರ್ ಪರ್ಸನ್ ಈಸ್ ಮೈ ಪಾರ್ಟ್ನರ್, ಹಿ ಈಸ್ ಮೈ ರಿಸೋರ್ಸ್, ಶಿ ಈಸ್ ಮೈ ರಿಸೋರ್ಸ್ ಅನ್ಲಿಕ್ಕೆ ಶುರು ಆಗುತ್ತೆ. ತಪ್ಪಿಲ್ಲ. ಸೊ ಇಷ್ಟು ಮಾಡಿಕೊಂಡ್ರೆ ಸ್ಟ್ರೆಸ್ ಬಸ್ಟರ್. ನೀವು ಮಾಡುವ ಪ್ರತಿ ಹೆಜ್ಜೆ ಫಾಸ್ಟಾಗಿ ಹೋಗೋ ಬದಲು ಚಿಕ್ಕದಾಗಿ ಚಿಕ್ಕ ಹೆಜ್ಜೆಗಳು ಇಟ್ಕೊಂಡು ಹೋಗಿ. ಬೆಳಗ್ಗೆ ಎದ್ದಾಗ ಆ ಇಡೀ ಮನೆಯನ್ನು ಇನ್ನೊಂದ್ಸಲ ಹೊಸದಾಗಿ ಈ ಮನೆ ಇದೆಯೇನೋ ಅನ್ನುವ ಹಾಗೆ ನೋಡಬೇಕು. ಪ್ರತಿ ಪದಾರ್ಥವನ್ನು ಹೊಸದಾಗಿ ನೋಡಬೇಕು. ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅನ್ನಿಸ್ಬೇಕು. ನಮ್ಮ ಮನೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅನ್ನಿಸ್ಬೇಕು. ನೀವು ಹೇಳ್ತಾ ಇರೋದು ಅದೊಂದು ಫೀಲ್, ಅದು ದಟ್ ಶುಡ್ ಕಮ್ ಫ್ರಮ್ ವಿದಿನ್. ಸೊ ಪ್ರತಿಯೊಂದು ಚೊಕ್ಕವಾಗಿ ಇಟ್ಕೊಳ್ಳೋಕೆ ಶುರು ಮಾಡಿದ ತಕ್ಷಣನೇ ನಮ್ಗೆ ಆ ಪ್ಲೆಸೆಂಟ್ನೆಸ್ ಬರುತ್ತೆ. ಹೌದು, ನನ್ನ ಮನೆ ಚೆನ್ನಾಗಿದೆ, ನನ್ನ ಕಿಚನ್ ಚೆನ್ನಾಗಿದೆ, ನನ್ನ ವಾಶ್ರೂಮ್ ಚೆನ್ನಾಗಿದೆ, ನಮ್ಮ ವರಂಡ ಚೆನ್ನಾಗಿದೆ, ಸೋಫಾ ಚೆನ್ನಾಗಿದೆ. ಇನ್ನೂ ಒಬ್ಬರು ನೇವಿ ಅವರು ಹೇಳಿದರು, ನಾನೆಲ್ಲ ಒಂದು ಕಡೆ ಯೂಟ್ಯೂಬಲ್ಲಿ ನೋಡಿದ್ದೆ, ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಟು ಮೇಕ್ ಯುವರ್ ಸೆಲ್ಫ್ ಪ್ಲೆಸೆಂಟ್ ಈಸ್, ನಿಮ್ಮ ಹೊದ್ಕೊಂಡಿರ್ತೀರಲ್ಲ ಬೆಡ್ಶೀಟು, ಅದನ್ನು ನೀಟಾಗಿ ಮಡಚಿಡಿ, ಫಸ್ಟ್ ವರ್ಕ್ ದಟ್ ಯು ಕ್ಯಾನ್ ಡೂ ಅಂತ. ನಾನು ಅದನ್ನು ಇದು ಕೇಳಿ ಒಂದು 7-8 ವರ್ಷ ಆಯಿತು, ಅಭ್ಯಾಸ ಮಾಡಿದ್ದೀನಿ. ನನಗೆ ಹೌದು, ಎಷ್ಟೇ ಆ ಥರ ಇದ್ರೂ ಆ ಬೆಡ್ಶೀಟನ್ನು ಮಡಚಿಡ್ತೀನಿ ನೀಟಾಗಿ. ಆ ನೀಟಾಗಿ ಮಡಚಿಡುವ ಟೈಮ್ ಇದೆಯಲ್ಲ, ನಂಗೆ 1 ನಿಮಿಷ ಆಗುತ್ತೆ. ಅದಾದಮೇಲೆ ನನಗೆ ಆ ಪ್ಲೆಸೆಂಟ್ನೆಸ್ ಶುರು ಆಗ್ಬಿಡುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ನಾನು ಮಡಚಿಟ್ಟಿರೋದು, ನಾನೇ ಹೊಗಳ್ಕೊತೀನಿ. ನಮ್ಮನ್ನು ನಾವು ಹೊಗಳ್ಕೊಳ್ಳುವ, ಖುಷಿ ಇಡುವ ಡ್ಯೂಟಿ, ರೈಟ್, ಎರಡೂ ಇದೆ. ಸೆಲ್ಫ್ ಪ್ಯಾಂಪರಿಂಗ್. ಸೊ ಹೀಗೆ ಶುರು ಆಯಿತು. ಯೋಗಕ್ಕೆ ಹೋಗೋದಿದ್ರೆ, ವಾಶ್ರೂಮ್ ಹೋಗೋದಿದ್ರೆ, ಹೊರಗಡೆ ವಾಕಿಂಗ್ ಹೋಗೋದಿದ್ರೆ, ಈ ಯಾವುದಕ್ಕೂ ನಮ್ಮಲ್ಲಿ ಒಂದು ಪ್ರಾವಿಷನ್ ಇರಲಿ. ಆ ಪ್ರಾವಿಷನ್ ನಾವು ಸಾಧಾರಣ ಪರ್ಟಿಕ್ಯುಲರ್ ಟೈಮ್ ಅಂದ್ಕೊಂಡಿರ್ತೀವಿ. ಆ ಪರ್ಟಿಕ್ಯುಲರ್ ಟೈಮ್ ಅಂತ ಅಂದ್ಕೊಳ್ಳೋದು ಬೇಡ, ಪರ್ಟಿಕ್ಯುಲರ್ ಪೀರಿಯಡ್ ಅಂದ್ಕೊಳ್ಳೋಣ. 6:15ರಿಂದ 6:30 ನಾನು ವಾಕಿಂಗಿಗೆ ಹೊರಡ್ತೀನಿ ಅಂದ್ಕೊಳ್ಳೋಣ. 6:15ಗೆ ಹೊರಡ್ತೀನಿ ಅಂದಾಗ ನನಗೆ ಸ್ಟ್ರೆಸ್ ಆಗುತ್ತೆ. 6:16 ಆಗಿಬಿಟ್ರೆ ಸ್ಟ್ರೆಸ್ ಆಗಿಬಿಡುತ್ತೆ. ಬೇಡ, 15 ನಿಮಿಷದ ವಾತಾವರಣದಲ್ಲಿ ಅಥವಾ 15 ನಿಮಿಷದ ಟೈಮ್ ಗ್ಯಾಪಲ್ಲಿ ನಾನು ಹೊರಡ್ತೀನಿ. ಟೈಮ್ ಇದೆ, ರಜೆ ಇದೆ, ಒಂದು ಅರ್ಧ ಗಂಟೆ ಜಾಸ್ತಿ ಮಾಡಿ. ರಜೆ ಇಲ್ಲ, ಅರ್ಜೆನ್ಸಿ ಇದೆ, ಲೇಟಾಗೂ ಎದ್ದಿದ್ದೀವಿ, ಒಂದು 15 ನಿಮಿಷ ಕಡಿಮೆ ಮಾಡಿ ಅಲ್ವಾ? ರೈಟ್ ರೈಟ್. ಇದು ನಾವು ಎಲ್ಲಿ ನೋಡ್ಬೋದು ಅಂದರೆ, ರೋಟ್ರಿ, ಲಯನ್ಸ್, ಈ ಆರ್ಗನೈಸೇಷನ್ಸಲ್ಲಿ ಅವ್ರು ಮೀಟ್ ಅಂತ ಇಡ್ತಾರೆ. ಮೀಟಿಗೆ ಮುಂಚೆ ಫೆಲೋಶಿಪ್ ಅಂತ ಇಡ್ತಾರೆ. ಈಗ 6:30ಯಿಂದ 7 ಗಂಟೆ ಫೆಲೋಶಿಪ್ಪು, 7 ಗಂಟೆಯಿಂದ ಆನ್ವರ್ಡ್ಸು ಮೀಟಿಂಗ್ ಅಂತ. ನಮ್ಮ ನಾರ್ಮಲ್ ಮೀಟಿಂಗ್ಸ್ ಬಿಸ್ನೆಸ್ಸಲ್ಲಿ ಅಥವಾ ಯಾವುದೇ ಮೀಟಿಂಗ್ಸ್ ಆದಾಗ ನಮಗೆ ಸ್ಟ್ರೆಸ್ ಎಲ್ಲಾಗುತ್ತೆ. 7 ಗಂಟೆ ಆಗೋಯ್ತು, ಜನವೇ ಬಂದಿಲ್ಲ. 7:15 ಆಯಿತು, 7:30 ಆಯಿತು. ನಮ್ಮ ಎಲ್ಲ ಮೀಟಿಂಗ್ಸು ವಿಲ್ ಬಿ ವೆರಿ ಕ್ಲಿಯರ್. ಅರ್ಧ ಗಂಟೆ ನಿಮ್ಮ ಜಾಯ್ನಿಂಗ್ ಪೀರಿಯಡ್, ಬನ್ನಿ, 4 ಜನರ ಜೊತೆ ಬೆರೀರಿ, ಕಾಫಿ ಕುಡೀರಿ, ತಿಂಡಿ ತಿನ್ನಿ, ಅದೆಲ್ಲ ಪ್ರಾವಿಷನ್ಸ್ ಇದ್ದರೆ 7 ಗಂಟೆಗೆ ಮೀಟಿಂಗ್ ಶುರು ಮಾಡೋದು. ನಮಗೆ ಸ್ಟ್ರೆಸ್ಸೇ ಇಲ್ಲ. ಎಲ್ಲರೂ ಇರ್ತಾರೆ. ಯಾರೋ ಬಂದಿಲ್ಲಪ್ಪ, ಬೇಜಾರಿಲ್ಲ. ಬಂದರೂ ತುಂಬ ಖುಷಿ ಏನಿಲ್ಲ, ಬಂದಿದ್ದಾರೆ, ಥ್ಯಾಂಕ್ ಯು. ಸೊ ದೀಸ್ ಆರ್ ಫ್ಯೂ ಟೆಕ್ನಿಕ್ಸ್ ವಿಚ್ ಯು ಕ್ಯಾನ್ ಆಲ್ಸೋ ಅಡಾಪ್ಟ್ ಫಾರ್ ಯುವರ್ ಸೆಲ್ಫ್. ಸ್ಟ್ರೆಸ್ ರಿಡಕ್ಷನ್ ಆಗೋಕ್ಕೆ ಪ್ರಾವಿಷನ್ಸ್ ಕೊಟ್ಕೊಂಡ್ರೆ ಆಯ್ತು.